ಹಲೋ ಹೇಗೆ ಹಲೋ ಹಲೋ ಛಾ ಮುಳ್ಳು ನನ್ನ ಭಾಮೈದ ಒಳ್ಳೆ ಶೂಸ್ ಕೊಟ್ಟಿದ್ದಾನೆ. ಸೊ ವೆಲ್ಕಮ್ ಬ್ಯಾಕ್ ಟು ಗೋಸ್ಟ್ ವಿಹಾರಿ. ಗಾಯ್ಸ್ ಎಲ್ಲರೂ ಹೇಳಿದ್ರ ನೀವೆಲ್ಲ ಚೆನ್ನಾಗಿರಬೇಕು ಅಂತಲೇ ಈ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಗಾಯ್ಸ್ ಇವತ್ತಾದರೆ ನಾನು ಮೋಸ್ಟ್ ಹಾಂಟೆಡ್ ಪ್ಲೇಸ್, ಆ್ಯಕ್ಚುಲಿ ಇದು ನಾನು ನಿಮಗೆ ಡೇ ಟೈಮಲ್ಲೇ ತೋರಿಸಿದ್ದೆ ಈ ವಿಡಿಯೋ ಮಾಡಬೇಕು ಅಂತ. ಬಟ್ ಅಷ್ಟರಲ್ಲಿ ನನ್ನ ಇಂಪಾರ್ಟೆಂಟ್ ವರ್ಕ್ಸು ಅಂದರೆ ನನ್ನ ಕೇಟ್ರಿಂಗ್ ಸರ್ವಿಸಸ್ ಇದೆ. ಸೊ ಆ ಕೇಟ್ರಿಂಗ್ ಸರ್ವಿಸಸ್ ವರ್ಕಿಂದ ನಾನು ವಿಡಿಯೋ ಬಿಡೋಕ್ಕಾಗಿಲ್ಲ. ಆ್ಯಂಡ್ ದಯವಿಟ್ಟು ಎಲ್ಲರೂ ಕ್ಷಮಿಸಿ. ಈ ವಿಡಿಯೋನ ನೋಡ್ತಾ ಇರೋರಿಗೆಲ್ಲರಿಗೂ ತುಂಬ ಧನ್ಯವಾದ. ಯಾಕಂದರೆ ಈ ಗೋಸ್ಟ್ ವಿಹಾರಿನ ಯಾರೂ ಮರೆಯಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ವಿಡಿಯೋ ನೋಡಿ, ಸೊ ದಟ್ ನನಗೂ ಒಂದು ಸ್ವಲ್ಪ ಎಂಕರೇಜ್ಮೆಂಟ್ ಸಿಗುತ್ತೆ ಇನ್ನೂ ಹೋಗೋಣ ವಿಡಿಯೋ ಮಾಡೋಣ ಅಂತ. ಗಾಯ್ಸ್ ಇನ್ನು ಮೇಲೆ ನಾನು ಎವ್ರಿ ವೀಕ್ಗೆ ಎಷ್ಟು ವೀಡಿಯೋಸ್ ಕೊಡಬೇಕು ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಮೇಯ್ನ್ ಥಿಂಗ್ ಈಸ್ ಗಾಯ್ಸ್, ನೀವು ನೋಡ್ತಾ ಇರೋರು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಹೆಸರನ್ನು ದಯವಿಟ್ಟು ಟೈಪ್ ಮಾಡಿ. ಆ್ಯಂಡ್ ನನಗೆ ಕಮೆಂಟ್ ಆದರೆ ಮಾಡಲೇಬೇಕು. ಆ್ಯಂಡ್ ಗಾಯ್ಸ್ ಈ ಲೊಕೇಶನು ಒಂದು ಆಫೀಸು 2010 2009 ಇದು ಕ್ಲೋಸ್ ಆಗಿದೆ. ಯಾಕಂದರೆ ಈ 2010-9 ಮಧ್ಯೆಯಲ್ಲಿ ಇಲ್ಲಿ ಒಂದು ಸೂಸೈಡ್ ನಡೆದಿದೆ. ಎಂಥ ಸೂಸೈಡ್ ಅಂದರೆ ಒಂದು ಫ್ಯಾಮಿಲಿ ಗಲಾಟೆಗಳಿಂದ ಆಫೀಸಲ್ಲಿ ಪ್ರೆಸ್ಟೇಷನ್ ಆಗಿ ಆ ಪ್ರೆಸ್ಟೇಷನ್ನು ಬೇರೆಯವ್ರ ಮೇಲೆ ತೋರಿಸಿ ಅವ್ರನ್ನ ಸಸ್ಪೆಂಡ್ ಮಾಡಾದಮೇಲೆ ಮನೆಗೆ ಹೋಗಿ ಮನೇಲಿ ಕೂಡ ಜಗಳ ಆಗಿ ಆಫೀಸಲ್ಲಿ ಬಂದು ಆಫೀಸಲ್ಲಿ ವಿಷ ಕುಡಿದು ತೀರ್ಕೊಂಡಿದ್ದಾರೆ ಅಂತ ಒಂದು ಟಾಕ್ ಇದೆ. ಬಟ್ ಅವರು ಸ್ಟೋರಿ ಹೇಳಿದ್ದು ನಿಜಾನ ಸುಳ್ಳ ಅಂತ ನನಗೆ ಗೊತ್ತಿಲ್ಲ. ಬಟ್ ಅವ್ರು ಹೇಳಿರೋ ಪ್ರಕಾರ ಒಂದು ಸ್ವಲ್ಪ ಸೌಂಡ್ಸ್ ಬರ್ತಾಯಿದೆ ಆ್ಯಂಡ್ ಏನೇನೋ ಶ್ಯಾಡೋಸ್ ಕಾಣಿಸುತ್ತೆ. ಆ್ಯಂಡ್ ಯಾರೋ ರಾತ್ರಿ ಹೊತ್ತು ನಡ್ಕೊಂಡು ಹೋದಂಗೆ ಬನ್ನಿ ಅಂತ ಕರೆದಂಗೆ ಕಾಣುತ್ತೆ, ಅಳೋ ಥರ ಸೌಂಡ್ ಕೇಳುತ್ತೆ ಅಂತ ನನಗೆ ಸುಮಾರು ಜನ ಹೇಳಿದ್ದಾರೆ. ಯಾಕಂದರೆ ಗಾಯ್ಸ್ ಈ ಲೊಕೇಶನಲ್ಲಿ ನಾನು ಸುಮಾರು 4-5 ವೀಡಿಯೋಸ್ ಮಾಡಿದ್ದೀನಿ, ನನಗೆ ಸ್ವಲ್ಪ ಜನ ಪರಿಚಯ ಆಗಿದ್ದಾರೆ. ಸೊ ಅವರೆಲ್ಲ ಹೇಳಿರೋ ಪ್ರಕಾರ ನಾನು ಇವತ್ತು ಈ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಸೊ ಗಾಯ್ಸ್ ಆ್ಯಕ್ಚುಲಿ ಫಸ್ಟ್ ಹೇಳಬೇಕಂದ್ರೆ ನಾನು ಮೇಯ್ನು ನಂದು ಕೇಟ್ರಿಂಗ್ ಸರ್ವಿಸಸ್ ಇರುವ ಕಾರಣದಿಂದ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ವಿಡಿಯೋ ಬಿಡ್ತಾಯಿದ್ದೀನಿ. ಸೊ ತಾವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ತುಂಬ ಪ್ಲ್ಯಾನಿಂಗ್ಸ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಸ್ವಲ್ಪ ಬಡ್ಜೆಟ್ ಅರೇಂಜ್ ಮಾಡ್ಕೋಬೇಕಲ್ವ. ಸೊ ಬಡ್ಜೆಟ್ ಅರೇಂಜ್ ಆದಮೇಲೆ ಮೋಸ್ಟ್ ಹಾಂಟೆಡ್ ಪ್ಲೇಸಸ್ ಎಲ್ಲ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸೊ ತಾವೆಲ್ಲರೂ ಅದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಗಾಯ್ಸ್ ಇನ್ನೊಂದು ಏನಂದರೆ ಗಾಯ್ಸ್ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಯಾರಾದರೂ ಬೈಯೋದಾದರೆ ನನ್ನ ಬೈರಿ. ಅದು ಬಿಟ್ಬಿಟ್ಟು ಫ್ಯಾಮ್ಲಿ ಬಗ್ಗೆ ನಾನು ಜೈ ಶ್ರೀರಾಮ್ ಅನ್ನೋನು ಆ ಅಪ್ಪನೇ ನೋಡ್ಕೊತಾರೆ. ಸೊ ಗಾಯ್ಸ್ ಒಂದೇ ಒಂದು ಹೇಳ್ತೀನಿ, ಒನ್ ಥಿಂಗ್ ಏನಂದರೆ ಈ ಗೋಸ್ಟ್ ವಿಹಾರಿ ಅನ್ನೋದು ಇದು ಒಂದು ಪಬ್ಲಿಕ್ ಮೀಡಿಯಾ. ಆ ಪಬ್ಲಿಕ್ ಮೀಡಿಯಲ್ಲಿ ಗಾಯ್ಸ್ ನಾನು ಸಂಪಾದನೆ ಮಾಡ್ಕೊಳ್ಳೋದು ನನ್ನ ಕೇಟ್ರಿಂಗ್ ಇದೆ, ನಾನು ಸಂಪಾದನೆ ಮಾಡ್ಕೊತೀನಿ. ಆ್ಯಂಡ್ ಮೇಯ್ನ್ ಥಿಂಗ್ ಈಸ್ ನಾನು ಫಸ್ಟು ನನ್ನ ಕೇಟ್ರಿಂಗ್ ಸರ್ವಿಸಸ್ಸಿಂದ ಅಂದರೆ ಯೂಟ್ಯೂಬಿಗೆ ಬರೋಕ್ಕಿಂತ ಮುಂಚೆಯಿಂದನೂ ನಾನು ಬ್ಲೈಂಡ್ ಸ್ಕೂಲ್ಗೆ ಊಟ ಕಳಿಸ್ತಿದ್ದೆ. ಯಾಕಂದರೆ ನಾನು ಓದಿದ್ದು ಬ್ಲೈಂಡ್ ಸ್ಕೂಲಲ್ಲೇ, ಇಂದಿರಾನಗರಲ್ಲಿ ಶ್ರೀ ಆಚಾರ್ಯ ರಾಕುಮ್ ಸ್ಕೂಲ್ ಫಾರ್ ದ ಬ್ಲೈಂಡ್ ಅಂತ ಇದೆ. ಆ ಬ್ಲೈಂಡಲ್ಲಿ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ
ಫಸ್ಟ್ ಇಯರ್ PUC ವರೆಗೂ ಅಲ್ಲೇ ಮಾಡಿದ್ದೀನಿ. ಏನಕ್ಕೆ ಅವ್ರ ಕಷ್ಟಗಳು ನನಗೆ ಗೊತ್ತು. ಸೊ ಅದರಿಂದ ನಾವು ಎವ್ರಿ ವೀಕು ಅನ್ನದಾನ ಮಾಡ್ತಾಯಿದ್ವಿ. ಸೊ ಇನ್ನು ಮುಂದೆ ನನ್ನ ಕೇಟ್ರಿಂಗ್ ಹೆಂಗೋ ಕಿಚನ್ ಇದೆ, ನಾವು ಕೂಡ ಅನ್ನದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಫಸ್ಟ್ ಆದರೆ 1 ವೀಕು ಮಾಡ್ತಾಯಿದ್ವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಕಡೆಯಿಂದ ಕೇಳ್ಕೊಳ್ಳೋದೊಂದೇ ಒಂದು ಲೈಕ್ ಮಾತ್ರ ಅಷ್ಟೇ. ನೀವು ಆ ಲೈಕ್ ಕೊಟ್ಟಿರೋದ್ರಿಂದ ನಾನೊಬ್ಬರಿಗೆ ಅನ್ನದಾನ ಮಾಡ್ಬೋದು. ಸೊ ನೀವು ಇದೊಂದು ಥಾಟು ಮೈಂಡಲ್ಲಿ ಇಟ್ಕೊಂಡು ನಾನು ಲೈಕ್ ಮಾಡಿ. ಆ್ಯಂಡ್ ಫೇಕ್ ಅಂತೂ ಮಾಡೋಕ್ಕೆ ಹೋಗಲ್ಲ ಗೈಸ್. ಓನ್ಲಿ ಸೀರಿಯಸ್ ಥಿಂಗ್ ಇಸ್ ಹೇಳ್ತೀನಿ ನೋಡಿ. ನಾನು ಸಂಪಾದನೆ ಮಾಡ್ಕೋಬೇಕು ಅಂದರೆ ನಾನು ಯೂಟ್ಯೂಬಲ್ಲಿ ಒಂದು ತಿಂಗಳಲ್ಲಿ ಸಂಪಾದನೆ ಮಾಡೋದು, ಒಂದು ದಿನದಲ್ಲಿ ನಾನು ಕೇಟ್ರಿಂಗ್ ಸರ್ವಿಸ್, ನಂದು ಓನ್ ಕೇಟ್ರಿಂಗ್ ಸರ್ವಿಸಸ್ ಇದೆ. ಶಾಸ್ತ್ರಿ ಕೇಟ್ರರ್ಸ್ ಅಂತ ನನ್ನ ಕೇಟ್ರಿಂಗ್ ಹೆಸರು. ಓಕೆ, ಓನ್ ಕೇಟ್ರಿಂಗ್ ಸರ್ವಿಸಸ್ ಇದೆ ನಂದು. ನನ್ನ ಹತ್ರನೂ ಒಂದು 5-6 ಜನ ಕೆಲಸ ಮಾಡ್ತಾಯಿದ್ದಾರೆ. ಆ್ಯಂಡ್ ದೊಡ್ಡ ಆರ್ಡರ್ಸ್ ತೊಗೊಂಡಾಗ ಒಂದು 50-60 ಜನ ಕೆಲಸ ಮಾಡೋರು ಬರ್ತಾರೆ. ಸೊ ಆ ಕ್ಲಿಪ್ಸ್ ಇರ್ತೀನಿ, ಬೇಕಾದರೆ ನೋಡಿ. ಸೊ ಇದೆಲ್ಲ ಹೇಳಿದ್ದೀನಿ. ಇನ್ನು ನಿಮ್ಗೆ ಏನು ಅನಿಸುತ್ತೆ ಅಂದ್ಬಿಟ್ಟು ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಲೇಟ್ ಆ್ಯಂಡ್ ಲ್ಯಾಗ್ ಮಾಡಿದೆ, ವೀಡಿಯೋ ಓಡಾದರೆ ಹೋಗಬೇಡ. ಯಾಕಂದರೆ ನಾನು ಬರೋಕ್ಕಿಂತ ಮುಂಚೆನೇ ಒಂದು ಏನೋ ಸೌಂಡ್ಸ್ ಬಂತು. ಸೊ ಲೇಟ್ ಆ್ಯಂಡ್ ಲ್ಯಾಗ್ ಮಾಡಿದರೆ ವೀಡಿಯೋ ಓಡಾದರೆ ಹೋಗಬೇಡ ಗೈಸ್. ಗೈಸ್ ಏನೇನೋ ಸೌಂಡ್ಸ್ ಬಂದು ಇಷ್ಟೊತ್ತು. ನೋಡಿ ಹೆಂಗಿದೆ. ನೋಡಿ ಇದೆಲ್ಲ ಹಾಂಟೆಡ್ ಹೌಸಸ್ ಗೈಸ್. ಈ ಲೊಕೇಶನ್ನೇ ಹಾಂಟೆಡ್ ಲೊಕೇಶನು. ಓಹ್, ಇಲ್ಲೇನೋ ತೋಡ್ಬಿಟ್ಟಿದ್ದಾರೆ. ಇವಾಗ ರೈಟ್ಗೆ ಹೋಗ್ಬೇಕು. ಗೈಸ್ ಅಲ್ಲೇ. ಹಲೋ ಹೇ ಹಲೋ ಗೈಸ್. ಇಲ್ಲೇನೋ ಹೋಯ್ತು ಇವಾಗ. ಇಲ್ಲೇನೋ ಹೋಯ್ತು ಇವಾಗ. ಟಾರ್ಚು ಎಲ್ಲಿಟ್ಟೆ ಟಾರ್ಚು? ಹಲೋ ಹಲೋ ಹಲೋ. ಈಗ ಇನ್ನೂ ಹೊರಗಡೆ ಹೋಗಿಲ್ಲ. ಹಲೋ ಗೈಸ್, ಇನ್ನೂ ಒಳಗಡೆನೂ ಹೋಗಿಲ್ಲ. ಅಷ್ಟು ಬೇಗ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹಲೋ ಓಂ ನಮೋ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಃ ಪ್ರಚೋದಯಾತ್. ಹಲೋ
ಹಲೋ ಗೈಸ್, ಇಲ್ಲೆಲ್ಲ ಮುಳ್ಳು. ಹಲೋ 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 ಯಾರಾದರೂ ಇದ್ದೀರಾ? ಹಲೋ ಯಾರಾದರೂ ಇದ್ದೀರಾ? ಇಷ್ಟೊತ್ತು ಯಾರು ಹತ್ತಿದ್ದು ಇವಾಗ? ಗೈಸ್, ಇನ್ನೂ ಬಿಲ್ಡಿಂಗ್ ಹೊರಡೆ ಹೋಗಿಲ್ಲ. ಎಲ್ಲ ಮುಳ್ಳು ತಂತಿ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಯಾರು ನೋ ಎಂಟ್ರಿ ಅಂತ. ಬಟ್ ನನಗೀಗ ಹೊರಗಡೆ ಏನಾದರೂ ಕಾಣಿಸುತ್ತಾ ಅಂತ ಫಸ್ಟ್ ಹೊರಗಡೆ ನೋಡ್ತಾ ಇದ್ದೀನಿ. ಹಲೋ ಯಾರಾದರೂ ಇದ್ದೀರಾ? ಇಷ್ಟೊತ್ತು ಯಾರು ಹತ್ತಿದ್ದು? ಗಾಯ್ಸ್, ಇದೆಲ್ಲ ಓಲ್ಡ್ ಗೋಡನ್ಸ್ ಇವೆಲ್ಲ. ಹಲೋ ಯಾರಾದರೂ ಇದ್ದೀರಾ? ನಿಮ್ಗೆ ಎಂಥದ್ದು ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ. ಯಾರು ಹತ್ತಿದ್ದು? ಆವಾಗಲೇ ಯಾರೋ ಹತ್ತಿದ್ರಲ್ಲ, ಯಾರು? ಹಲೋ
ಹಲೋ ಛ ಗಾಯ್ಸ್, ಇದು ಒಳಗಡೆ ಹೋಗ್ಬಾರ್ದು ಅಂತ ನನಗೆ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ. ಇವತ್ತು ಏನೋ ಇಲ್ಲಿ ತುಂಬ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೆದಿದೆ. ನಿನ್ನೆ ಯಾರೋ ಬಂದು ಇಲ್ಲಿ ಸಿಟ್ಟಿಂಗ್ ಹಾಕಿದ್ರಂತೆ. ಆ ಸಿಟ್ಟಿಂಗ್ ಟೈಮಲ್ಲಿ ಏನೋ ಬ್ಲ್ಯಾಕ್ ಕಲರ್ ಶ್ಯಾಡೋ ಕಿರ್ಚ್ಕೊಂಡು ಹೋಯ್ತಂತೆ. ಸೊ ಅದಕ್ಕೆ ಅಲ್ಲಿ ಯಾರು ಹೋಗಬೇಡಿ ಅಂತ ಮುಳ್ಳು ಕಂಬಿ ಹಾಕ್ಬಿಟ್ಟು ಒಂದು ಡೋರ್ ಅಡ್ಡ ಇಟ್ಟಿದ್ದಾರೆ. ಸೊ ಅದನ್ನೇನಾದರೂ ತಟ್ಕೊಂಡು ಹೋದರೆ ಅದು ಕೇಸ್ ಮಾಡ್ತೀವಿ ಅಂತ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ನನಗೆ. ಸೊ ಅದರಿಂದ ಒಳಗಡೆ ಹೋಗೋಕ್ಕಾಗ್ತಾಯಿಲ್ಲ. ಇವಾಗ ಅದಕ್ಕೆ ಹೊರಗಡೆನೇ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಟ್ರೈ ಮಾಡೋಣ. ಏನಾದರೂ ಒಳಗಡೆ ಹೋಗೋಕ್ಕೇನಾದರೂ ಅವಕಾಶ ಇದ್ದರೆ ಒಳಗಡೆ ಹೋಗಿ ನೋಡಿಬಿಡೋಣ, ಒಂದು ವೇಳೆ ಏನಾದ್ರು ಕಾಣಿಸುತ್ತಾ ಇಲ್ವೋ ಅಂತ. ಆಮೇಲೆ ಇದೇನಾದರೂ ವೀಡಿಯೋ ರಿಲೀಸ್ ಮಾಡಿದ್ರೆ ಮತ್ತೆ ಏನಾದರೂ ಕಂಪ್ಲೇಂಟ್ ಏನಾದರೂ ಮಾಡ್ತಾರಂತ ಒಂದು ಸಣ್ಣ ಭಯ ಅಷ್ಟೇ. ಸೊ ಟ್ರೈ ಮಾಡ್ತೀನಿ. ನೋಡಿ, ಏನಾದರೂ ಹಾಂಟೆಡ್ ಲೊಕೇಶನಲ್ಲಿ ಏನಾದರೂ ಇದ್ದರೆ, ನಮಗೇನಾದ್ರು ಚಿಕ್ಕ ಕಲ್ಲು ಟಚ್ ಆಯ್ತು ಅಂದ್ರೂ, ಚಿಕ್ಕ ವಸ್ತು ಟಚ್ ಆಯ್ತು ಅಂದ್ರೂ ಯಾರೋ ಬಂದು ಟಚ್ ಮಾಡ್ದಂಗೆ ಅನಿಸುತ್ತೆ. ಗೈಸ್, ಒಳಗಡೆ ಟ್ರೈ ಮಾಡೋಣ. ಓಕೆ, ಹಲೋ ಹಲೋ ಗೈಸ್, ಇಷ್ಟೊತ್ತು ಸೌಂಡ್ ಕೇಳಿಸ್ತು. ಹೋಗೋಕ್ಕಾಗಲ್ಲ, ನಂಗೆ ಸೀರಿಯಸ್ ವಾರ್ನಿಂಗ್ ಕೊಟ್ಟಿದ್ರು. ಗೈಸ್, ಯಾರೋ ಮಾತಾಡ್ತಾ ಇದ್ದಾರೆ. ಗೈಸ್, ಗೈಸ್ ಹೋಗೋಣ, ಟ್ರೈ ಮಾಡೋಣ. ಆದ್ರೆ ಮುಳ್ಳು ಗೈಸ್, ಮುಳ್ಳುಗಳಿದೆ, ಹುಷಾರಾಗಿ ಹೋಗ್ಬೇಕು. ಈ ನಾಯಿಗಳಲ್ಲಿ ಕಿರ್ಚ್ತಾ ಇದೆ. ಗೈಸ್ ನೋಡಿ, ಮುಳ್ಳು. ನನ್ನ ಭಾಮೈದ ಒಳ್ಳೆ ಶೂಸ್ ಕೊಟ್ಟಿದ್ದಾನೆ. ಸೊ ಅಂತ ಅಂದ್ಕೊಂಡಿದ್ದೀನಿ. ಆಗಿದ್ದ ಹಲೋ ಹಾಕಿದ್ದಾಗ್ಬಿಡ್ಲಿ, ಏನಾಗುತ್ತೆ ನೋಡಬೇಡ. ಹಲೋ ನಾಯಿ ಬೇರೆ ಹೇಳ್ತಾ ಇದೆ.
ಗ್ಯಾಸ್ ಇದಲ್ಲ, ಎಷ್ಟು ದೊಡ್ಡದು ನೋಡಿ ಗ್ಯಾಸ್. ನೋಡಿ ಹಂಗಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಎಲ್ಲ. ಗಾಯ್ಸ್ ಇವೆಲ್ಲ ವಸ್ತುಗಳೆಲ್ಲ ಹಂಗಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಬಟ್ ಆ ಸೌಂಡ್ ಎಲ್ಲಿಂದ ಬಂತು ಅಂತ ಗೊತ್ತಾಗಲಿಲ್ಲ. ಇಲ್ಲೊಂದು ಡೋರ್ ಇದೆ, ಅಲ್ಲೊಂದು ಡೋರ್ ಇದೆ, ಯಾವ ರೂಮಲ್ಲಿದೆ ಅಂತ ಗೊತ್ತಿಲ್ಲ. ನಾಯಿ ಬೇರೆ ಅಳ್ತಾ ಇದೆ. ಗಾಯ್ಸ್ ಒಂದೊಂದು ವಸ್ತುಗಳು ಕೂಡ ತೋರಿಸ್ತೀನಿ ನಿಮಗೆ, ನೋಡಿ ಹೆಂಗಿರುತ್ತೆ. ಗಾಯ್ಸ್ ಇಲ್ಲಿ ನಿಂತ್ಕೊಂಡ್ರೆ ನಮಗೆ ಪ್ಯಾರಾನಾಮಲ್ ಆ್ಯಕ್ಟಿವಿಟೀಸ್ ಅಂದರೆ ಲೈಕ್ ನೆಗೆಟಿವ್ ಎನರ್ಜಿ ನಮ್ಮ ಸುತ್ತಮುತ್ತ ಇದ್ದರೆ ಚಳಿ ಬೆವ್ತೋಗ್ತೀವಿ. ಆ ಥರ ಆಗ್ತಾಯಿದೆ ನಮಗೂ ಕೂಡ. ಬಟ್ ನೋಡೋಣ, ಆದಷ್ಟು ಬೇಗ ಇದು ಮುಗಿಸ್ಕೊಂಡು ಹೊರಗಡೆ ಹೋಗೋಣ. ಸೊ ಆಂಜನೇಯ ಸ್ವಾಮಿ ಇದ್ದಾರೆ. ಈ ಡೋರ್ ಓಪನ್ ಮಾಡಬೇಕು ನೋಡಿ, ಈ ಡೋರು. ಸೊ ಓಪನ್ ಮಾಡಿ ನೋಡೋಣ ಏನಿದೆ ಅಂತ. ನೋಡಿ ಅದೊಂದು ಡೋರ್ ಇದೆ, ಇದೊಂದು ಡೋರ್ ಇದೆ. ಹಲೋ, ಒಳಗಡೆ ಬರ್ಬೋದಾ? ಗಾಯ್ಸ್ ಆ ಕಡೆ ನಡ್ಕೊತ ಇದೆ ಡೋರ್. ಜೈ ಶ್ರೀರಾಮ್, ಆಂಜನೇಯ ಸ್ವಾಮಿ. ಹಲೋ, ಗಾಯ್ಸ್ ಏನೋ ಸೌಂಡ್ ಬಂತು ಇವಾಗ. ಹಲೋ, ಹಲೋ, ಗಾಯ್ಸ್ ಎಲ್ಲೋ ಸೌಂಡ್. ಗಾಯ್ಸ್ ಈ ಡೋರ್ ಹಂಗೆ ಕ್ಲೋಸ್ ಮಾಡಬೇಡ. ಗೈಸ್ ಏನೇನೋ ಇಟ್ಟಿದ್ದಾರೆ ಗೈಸ್. ಅಮ್ಮ ಇಲ್ಲಿ ದೇವರಿದೆ,
ದೇವ್ರು ಇದ್ಕೊಂಡು ಕೂಡ ಯಾರು ಕಿರ್ಚಿದ್ದಿಲ್ಲ ಗಾಯ್ಸ್, ಹೆಂಗಿದೆ ನೋಡಿ. ದೇವ್ರಿದ್ದಾರೆ ಗಾಯ್ಸ್, ದೇವ್ರು ಇದ್ಕೊಂಡು ಕೂಡ ಇಲ್ಲಿ ಸೌಂಡ್ ಬಂದಿದೆ ಅಂದರೆ ವಿಶ್ವೇಶ್ವರಯ್ಯ. ಗಾಯ್ಸ್ ಇದು 2012 ಅನ್ಕೊಂತೀನಿ ಗಾಯ್ಸ್. ನೋಡಿ ಹೆಂಗಾಗಿದೆ ಆಫೀಸಲ್ಲ ಗಾಯ್ಸ್. ಇಲ್ಲಿ ದೇವ್ರ ಫೋಟೋ ಇದ್ದರೂ ಕೂಡ ಇಲ್ಲಿ ನೆಗೆಟಿವ್ ವೈಬ್ಸು ಅಂದರೆ ನೆಗೆಟಿವ್ ಎನರ್ಜೀಸು ಏನೋ ಸೌಂಡ್ಸ್ ಬರ್ತಾಯಿದೆ ಅಂದರೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ನನ್ನ ಬ್ಯಾಡ್ ಲಕ್ ಏನಂದರೆ ನಾನು EMF ಮೀಟ್ರ್ ನನ್ನ ಗಾಡೀಲೇ ಇಟ್ಟು ಬಂದುಬಿಟ್ಟಿದ್ದೀನಿ ಮರ್ತೋಗ್ಬಿಟ್ಟು. ಇವಾಗ ನಾನು ಹೋಗ್ಬೇಕಂದ್ರೆ ಅಷ್ಟು ದೂರ ಹೋಗ್ಬೇಕು, ಈ ಮುಳ್ಳೆಲ್ಲ ದಾಟ್ಕೊಂಡು ಹೋಗ್ಬೇಕಂದ್ರೆ. ಅದಕ್ಕೆ ಈ ನೋಡ್ಬಿಡಿ ಇದನ್ನ ಹೆಂಗಿದೆ ಅಂತ. ಗಾಯ್ಸ್ ಇಲ್ಲಿ ಇರೋಕ್ಕೆ ಚಾನ್ಸ್ ಇಲ್ಲ, ದೇವ್ರ ಫೋಟೋಸ್ ಇದೆ. ಗಾಯ್ಸ್ ಹಂಗೆ ಮುಚ್ಚಿಟ್ಬಿಡೋಣ. ಮುಚ್ಚಿಬಿಡೋಣ ಗಾಯ್ಸ್. ನಾವು ಗೊತ್ತಿಲ್ಲದೇ ಒಳಗಡೆ ಬಂದಿದ್ದೀವಿ. ಆಮೇಲೆ ಅದನ್ನು ಹಿಡ್ಕೊಂಡು ಯಾರಾದರೂ ಆಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಕಷ್ಟ ಆಗುತ್ತೆ. ಗೈಸ್ ನೋಡಿ ಎಷ್ಟೆಷ್ಟು ದಪ್ಪ ದಪ್ಪ ಮುಳ್ಳು ಹಾಕಿದ್ದಾರೆ. ಈ ಮುಳ್ಳುಗಳೇ ಗೈಸ್ ಯಾರು ಕಚ್ಕೊಂಡ್ರು. ಹಲೋ ಬೇಗ ಹೊರಗಡೆ ಹೋಗೋದು ಮೇಲೆ ಅನಿಸುತ್ತೆ. ಇವಾಗ ಆರೋಗ್ಯ ಅಂದಂಗಾಯ್ತು ಗಾಯ್ಸ್. ಹಲೋ ಹಲೋ, ಇಷ್ಟೊತ್ತು ಬಂದಲ್ಲ ಹೊರಗಡೆ, ನಿಮ್ಗೆ ಕಾಣಿಸ್ಕೊಳಕ್ಕೆ ಏನಾಗಿತ್ತು? ಇವಾಗ ಹತ್ರ ಏನು ಪ್ರಯೋಜನ? ಏನಕ್ಕೆ ಕೇಳ್ತಾ ಇದ್ದೀರಿ ನೀವು? ಹಲೋ, ಇಲ್ಲಿ ಮೇಲ್ಗಡೆಯಿಂದ ಹೇಳ್ತಿದ್ಯಾ? ಹಲೋ ಸ್ಮೆಲ್ ಬರ್ತಾ ಇದೆ ಇಲ್ಲ. ಒಂಥರ ಡ್ರೈ ವಾಮಿಟ್ ಥರ ಬರುತ್ತೆ ಈ ಸ್ಮೆಲ್. ಗಾಯ್ಸ್ ಈ ಸ್ಮೆಲ್ ಹೆಂಗಿರುತ್ತಂದ್ರೆ ಡೆಡ್ ಬಾಡಿ ಹೊಟ್ಟೆ ವಾಡ ಎಲ್ಲ ತಿರ್ಸ್ಬಿಡುತ್ತೆ ಗಾಯ್ಸ್ ಇದು. ನಮ್ಗೆ ಎಂಥದ್ದು ತೊಂದರೆ ಮಾಡಬೇಡಿ, ನಾವು ನಿಮ್ಗೆ ಎಂಥದ್ದು ಡಿಸ್ಟರ್ಬ್ ಅಂತೂ ಮಾಡೋಕ್ಕೆ ಬಂದಿಲ್ಲ. ನೋಡಿ ನೀವು ಕೊಟ್ಟಿರೋ ಟೆನ್ಷನ್ಗೆ, ವಾಸನೆಗೆ, ಆ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ಗೆ ನನಗೆ ಮಾತೇ ಬರ್ತಾಯಿಲ್ಲ. ನಿಮ್ಗೆ ಎಂಥದ್ದು ತೊಂದರೆ ಮಾಡೋಕ್ಕಂತೂ ಬಂದಿಲ್ಲ. ಸೊ ನಾವಿಲ್ಲಿಂದನೇ ಮನೆಗೆ ಹೋಗ್ಬಿಡ್ತೀವಿ. ಸೊ ದಯವಿಟ್ಟು ನಮ್ಮನ್ನು ಮಾತ್ರ ಫಾಲೋ ಮಾಡಬೇಡಿ, ಓಕೆ? ನೀವು ಯಾರಾದರೂ ಆಗಿರ್ಬೋದು, ದಯವಿಟ್ಟು ನಾನು ಮಾತ್ರ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಚೆನ್ನಾಗಿರಿ, ನಾನು ಇನ್ನೊಂದ್ಸಲಿ ಇಲ್ಲಿಗೆ ಬರಲ್ಲ, ಓಕೆ? ಸೊ ಗಾಯ್ಸ್ ಈ ವಿಡಿಯೋ ಬಗ್ಗೆ ನೀವು ಏನು ಹೇಳ್ತೀರ ಅಂತ ಹೇಳ್ಬಿಟ್ಟು ನಾನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋಗೆ ಅಟ್ಲೀಸ್ಟ್ ನಾನು 1K ಲೈಕ್ಸ್ ಆದರೂ ಕೇಳ್ಕೊತೀನಿ. ದಯವಿಟ್ಟು 1K ಲೈಕ್ಸ್ ಕೊಟ್ಟು
ಆ್ಯಂಡ್ 500 ಕಮೆಂಟ್ಸ್ ಕೊಡಿ ಗಾಯ್ಸ್. ಸೊ ಈ ವಿಡಿಯೋ ಬಗ್ಗೆ ಏನು ಹೇಳ್ತೀರ ಅಂತ ಹೇಳ್ಬಿಟ್ಟು ನೀವು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೂ ಒಂದು ಒಳ್ಳೆ ಕಮೆಂಟ್ಸ್ ಕೊಟ್ಟರೆ ನನಗೂ ಒಂದು ಸ್ವಲ್ಪ ಎಂಕರೇಜ್ಮೆಂಟ್ ಸಿಗುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ನಾನು ಮನೆಗೆ ಹೋಗ್ಬಿಡ್ತೀನಿ, ಏನಕ್ಕೆ ತುಂಬ ಲಾಂಗ್ ಹೋಗಬೇಕು. ಸೊ ಬಾಯ್ ಬಾಯ್ ಗಾಯ್ಸ್, ಎಲ್ಲರೂ ಚೆನ್ನಾಗಿರಿ, ಇಲ್ಲಾಂದ್ರೆ ಎಲ್ಲ ಹೋಗಬೇಡಿ. ಬಾಯ್ ಬಾಯ್, ಜೈ ಶ್ರೀರಾಮ್. ವಾಹ್.